ಐ ಥಿಂಕ್ ನಿಮ್ಮ ಈ ಡೆಡಿಕೇಶನ್, ನಿಮ್ಮ ಈ ಪ್ರೀತಿ, ಹಾಗೆ ನಿಮ್ಮ ಅಭಿಮಾನಿಗಳ ಆ ಶಕ್ತಿನೇ ನಿಮ್ಮನ್ನು ವೆರಿ ಸ್ಟ್ರಾಂಗ್ ಮಾಡಿದೆ ಅಂತ ಅನಿಸುತ್ತೆ. ಇಲ್ಲ 100%, ಅದು ನೋ ಡೌಟ್ ಅಬೌಟ್ ಇಟ್. ನನ್ನ ಜೊತೆಲಿ ಫ್ಯಾಮಿಲಿ ಸಪೋರ್ಟ್ ಇದೆಯಲ್ಲ, ಅದು ಒಂದು ಆಲ್ವೇಸ್. ಯಾಕಂದರೆ ಶಿವರಾಜ್ಕುಮಾರ್ ಅವರೇ, ಸಿನಿಮಾ ಬಗ್ಗೆ ಕೇಳ್ತೀನಿ, ಬಟ್ ಈ ಕ್ವೆಶನ್ ನಾನು ನಿಮಗೆ ಕೇಳಲೇಬೇಕು. ನಮಗೇನಾದರೂ ಆದರೆ ಅದು ಜಾಸ್ತಿ ಎಫೆಕ್ಟ್ ಮಾಡೋದು ನಮ್ಮ ಫ್ಯಾಮಿಲೀಸ್ಗೆ. ಅವರು ಒದ್ದಾಡ್ಬಿಡ್ತಾರೆ. ನಾವು ಇವಾಗ ಹೋಗ್ತೀವಿ, ಮೆಡಿಸಿನ್ಸ್ ತೊಗೋತೀವಿ, ಮತ್ತೊಂದು ಮಾಡ್ತಿರ್ತೀವಿ, ಬಟ್ ಹೊರಗಡೆ ನರಳ್ತಾ ಇರೋರು ನಮ್ಮ ಫ್ಯಾಮಿಲೀಸ್ ಆಗಿರುತ್ತೆ. ಫ್ಯಾಮಿಲಿ ಹೆಂಗೆ ಒಪ್ಕೊಳ್ತು ನಿಮಗೆ ಶೂಟ್ ಕಂಟಿನ್ಯೂ ಮಾಡೋದಕ್ಕೆ? ಅದೇನೋ ಗೊತ್ತಿಲ್ಲ. ಇದರಲ್ಲಿ ರವಿ ಸರ್ ಬಂದಿದ್ರು ಮನೆಗೆ. ಆವಾಗ ಹೇಳಿದ್ರು, ನೋಡಮ್ಮ ಅವ್ನಿಗೆ ಏನು ಬೇಕಾದ್ರೆ ಮಾಡಮ್ಮ, ನೀನು ಶೂಟಿಂಗ್ ಮಾತ್ರ ನಿಲ್ಲಿಸ್ಬೇಡ, ಅವನು ಶೂಟಿಂಗ್ ಮಾಡ್ತಾ ಇರಲಿ. ರವಿ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ಅವ್ರು ಹೇಳಿದ್ರು ಫಸ್ಟ್, ಶೂಟಿಂಗ್ ಮಾತ್ರ ಶಿವಗೆ ನಿಲ್ಲಿಸ್ಬೇಡ, ಅವ್ನು ಮಾಡ್ತಾನೇ ಇರಲಿ, ಅದೇ ಅವ್ನು ತಗೊಂಡೋಗೋದ್ರ ಮೇಲೆ ಏನು ಪವರ್ ಇಲ್ಲದೆ ಹೋಗಿದ್ರು. ಈ ಕೇಮ್ ಅಂಡ್ ಟೋಲ್ಡ್, ಅದೊಂದು ದೊಡ್ಡ ಬರೋದು. ಅದಕ್ಕೆ ಮುಂಚೆ ಗೀತಾನು ಶಿ ವಾಸ್ ಪ್ರಿಪೇರ್ಡ್ ಆ್ಯಕ್ಚುಲಿ. ಪಾಪ ಅದಾದಮೇಲೆ ಶಿ ಸ್ಟಾರ್ಟೆಡ್ ಕಮಿಂಗ್ ವಿತ್ ಮೀ ಸೆಟ್ಸ್ಗೆ. ಆಲ್ ಸೆಟ್ಸ್ ಶಿ ಯೂಸ್ ಟು ಕಮ್. ಅವತ್ತಿಂದ ಶಿ ಯೂಸ್ ಟು ಕಮ್ ಎವ್ರಿ ಡೇ. ನಮಗೂ ಏನಾಗುತ್ತೆ, ಅದು ಅಭ್ಯಾಸ ಆಗಿ ಇವತ್ತು ಒಬ್ಬನೇ ಬರಬೇಕಂದ್ರೆ ಬೇಜಾರಾಗುತ್ತೆ. ಅವರೆಲ್ಲ ಏನೋ ಮಿಸ್ಸಿಂಗ್ ಆಗ್ತಿತ್ತು. ಅಷ್ಟು ಅವಾಗ ಗೊತ್ತಿರಲಿಲ್ಲ. ಇವಾಗ ಅಯ್ಯೋ ಬಂದಿದ್ದು ಚೆನ್ನಾಗಿರೋದಿಲ್ಲ, ನಾನೇ ಕರೆದು ಬಂದ್ಬಿಡು, ಒನ್ ಡೇ ಓಡ್ ಬಂದ್ಬಿಡೋಣ, ಒನ್ ಡೇ ತನಕ ಓಡ್ ಬಂದ್ಬಿಡಿ ಶೂಟಿಂಗು. ಬಟ್ ಸಮ್ಹೌ ಐ ಫೀಲ್ ದಟ್ ಶಿ ಶುಡ್ ಬಿ ದೇರ್, ಒಂದು ಮಾರಲ್ ಸಪೋರ್ಟ್. ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್ ನಮಗೆ ಉಪೇಂದ್ರ, ರಾಜ್ಬಿ ಶೆಟ್ಟಿ ಅವರೆಲ್ಲ ತುಂಬ ಅವ್ರಿಗೂ ಪಾಪ ದುಃಖ ಇದ್ರೂ ಅವ್ರಿಗೆ ಮನಸ್ಸು ಈ ನೆವರ್ ಯೂಸ್ ಟು ಶೋ. ಇವರು ವೆರಿ ಎಮೋಷ್ನಲ್ ಪರ್ಸನ್. ಐ ನೋ ಅಬೌಟ್ ಉಪೇಂದ್ರ, ತುಂಬ ಎಮೋಷ್ನಲ್ ಪರ್ಸನ್. ಬಟ್ ಅವರು ಎಲ್ಲೂ ಅವ್ರಿಗೆ ನನಗೆ ಇದಿದೆ, ಆರಾಮಾಗಿ ಕೂತು ಮಾತಾಡ್ತಿದ್ರು, ಜಾಲಿಯಾಗಿ ಮಾತಾಡ್ತಿದ್ರು. ಅಲ್ಲಿ ಐ ಥಿಂಕ್ ದಟ್ ಸಪೋರ್ಟ್, ದಟ್ ಫರ್ಮ್ನೆಸ್ ಬಂದಿದೆ ಎಲ್ಲ. ಐ ಥಿಂಕ್ ಐ ಆಮ್ ಬ್ಲೆಸ್ಡ್ ಟು ಬಿ ವಿತ್ ದೀಸ್ ಪೀಪಲ್. ಯಾಕಂದ್ರೆ ನಾನು ಮಾಡಿಬಿಟ್ಟೆ, ನಾನು ಇದರಿಂದ ಗೆದ್ಬಿಟ್ಟು ಬಂದ್ಬಿಟ್ಟೆ ಇಲ್ಲ. ಐ ಸರ್ವೈವ್ಡ್ ಬಿಕಾಸ್ ಆಫ್ ಎವ್ರಿಬಡಿ. ನನಗೆ ಏನೇನೋ ಅನ್ಸ್ಬಿಟ್ಟಿದ್ದು ಫಸ್ಟ್. ಅದು ಬಂದ ತಕ್ಷಣ ಅಯ್ಯೋ ಏನು ಮಾಡೋದು, ಇದು ಕಮಿಟ್ಮೆಂಟ್, ಇದು ಮುಗಿಸ್ಬಿಡೋಣ, ಓಕೆ ನನಗೆ ಫ್ಯಾಮಿಲಿ ಎಲ್ಲರೂ ಇದ್ದಾರೆ, ಎಲ್ಲರೂ ಕರೆಕ್ಟಾಗಿದೆಯಾ, ಏನು ಅದೆಲ್ಲ ಬಂದ್ಬಿಡ್ತೀನಿ ಅಪ್ಪ. ಏನಾಗ್ಬಿಡಿ ಸ್ವಲ್ಪ ಒಂದು ವೇಳೆ ಏನೋ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಏನು ಮಾಡೋದು, ನಾಳೆ ದಿನ ಹೋಗ್ಬೇಕಾದ್ರೆ ಅವರೆಲ್ಲ ಚೆನ್ನಾಗಿರ್ಬೇಕಲ್ವಾ, ನನ್ನಿಂದ ಹಿಂಗೆ ಆಯಿತು ಅನ್ನೋದು ಬರಬಾರ್ದಲ್ವ, ಅನ್ನೋದೆಲ್ಲ ಥಾಟು. ಏನೇನಿಲ್ಲ ಇದೆ ಆ ಥರ. ನಾನು ಏನೋ ಮಾತಾಡ್ಬಿಡ್ತೀನಿ, ಬೈದ್ಬಿಡ್ತೀನಿ, ಸುಮ್ಮನೆ ಆಗ್ಬಿಡ್ತೀನಿ. ಹಿಂಗೆ ಥಿಂಕ್ ಮಾಡಿದ್ರೆ ಓ ಮೈ ಗಾಡ್, ಸಮ್ಹೌ ಅದು ಭಯ ಬಂದ್ಬಿಡುತ್ತೆ. ಅದು ದ ಸ್ಕೇರ್ ವಿಲ್ ಕಮ್. ಆ್ಯಂಡ್ ಮೋರ್ ಓವರ್ ನಮ್ಮದು ಈ ಟ್ರೇಡಲ್ಲಿ ಭಾಳ ಎಲ್ಲ ಕಷ್ಟಪಟ್ಟು ಮಾಡೋರು. ಇದರಲ್ಲಿ ಏನೋ ಅವ್ರಿಗೇನೋ ಇದಾಗ್ಬಿಡ್ತು ಅಂದರೆ ಐ ಥಿಂಕ್ ಅದನ್ನು ಓದ್ಮೇಲೆ ಏನೂ ಮಾಡೋಕ್ಕಾಗಲ್ಲ. ಇದ್ದಾಗ ಅಟ್ಲೀಸ್ಟ್ ಎಷ್ಟು ದಿನ ಇರ್ತೀವೋ ಅಷ್ಟು ಮಾಡಿಬಿಟ್ಟು ಹೋಗ್ಬಿಟ್ಟು. ನಾನು ಅದಕ್ಕೆ ಡಬ್ಬಿಂಗ್ ಇಲ್ಲ ಬೇಡ, ನೀವು ಓಟ್ ಬಂದುಬಿಡಿ ಅಣ್ಣ, ಇಲ್ಲ ಡಬ್ಬಿಂಗ್ ಮಾಡಿಬಿಡಿ, ಅದಕ್ಕೋಸ್ಕರನೇ ಎಡಿಟ್ ಮಾಡಿ ಡಬ್ಬಿಂಗ್ ಮಾಡಿ ತಮಿಳು ಕನ್ನಡ ಎರಡೂ ಮಾಡಿಬಿಟ್ಟು ಅಲ್ಲಿ ಲೆಫ್ಟ್. ಆಮೇಲೆ ಅಲ್ಲಿ ಡಾಕ್ಟರ್, ಅಫ್ಕೋರ್ಸ್ ನೋ ಡೌಟ್ ಅಬೌಟ್ ಇಟ್, ವಾಸ್ ಎ ವಂಡರ್ಫುಲ್ ಡಾಕ್ಟರ್. ಆ್ಯಂಡ್ ಅವ್ರು ಏನು ಇದೇ ಹೇಳಿಲ್ಲ, ಏನು ನಿಮ್ಮದು ಏನಂತಾರೆ ಅದಕ್ಕೆ ಆಪ್ರೇಷನ್ ಬೇಕಾದ್ರೆ ಒಂದು ಇದಿರ್ತಲ್ಲ, ಒಂದು ರಿಸ್ಕ್ ಫ್ಯಾಕ್ಟರ್ ಅಂತಲ್ಲ, ಅವ್ರು ಒಂದು ರಿಸ್ಕ್ ಫ್ಯಾಕ್ಟರ್ ಹೇಳಿಲ್ಲ. ಯೂಶಲಿ ಹೇಳ್ತಾರೆ ಡಾಕ್ಟರ್ಗಳು. ತುಂಬ ಈಸಿಯಾಗಿ ಹೇಳ್ಬಿಟ್ರಿ, ಏನಿಲ್ಲ ನೀವು ಬರ್ತೀರಾ ಮಲಿಕತ್ತೀರಾ, ಅದು ನಾವು ಇದು ಕೊಡ್ತೀವಿ, 5 hours ಆಪ್ರೇಷನ್ ಅಷ್ಟೇ, ಏನಿಲ್ಲ ಕುಯ್ತೀವಿ, ಅಲ್ಲಿ ಒಂದು ನಿಮ್ಮ ಬ್ಲಾಡರ್ ತೆಗೆದು ಬಿಸಾಕ್ತೀವಿ, ಇನ್ನೊಂದು ದಿನ ಮಾಡಿ ಅಟ್ಯಾಚ್ ಮಾಡಿಬಿಟ್ಟು ಹೊಲಿಗೆ ಹಾಕ್ತೀವಿ ಅಷ್ಟೇ. ಇದು 5 hours. ಆಲ್ ದ ಆಪ್ರೇಷನ್ 6-7 ಆಪ್ರೇಷನ್ ಟುಗೆದರ್. ನಾನು ಕೇಳಿದೆ, ಓಕೆ ಎಷ್ಟು ಈಸಿಯಾಗಿ ಹೇಳ್ಬಿಟ್ರು ಅವರು. ಬಟ್ ಹಿ ವಾಸ್ ವೆರಿ ಹ್ಯಾಪಿ, ವೆರಿ ಕಾನ್ಫಿಡೆಂಟ್. ಟೈಮ್ ವಾಸ್ ಗುಡ್. ನೀವು ವಾಪಸ್ ಕರ್ನಾಟಕದ ನೆಲಕ್ಕೆ ಬಂದು ಇಟ್ಟಾಗ ಯಾವ ಖುಷಿ ಅನುಭವಿಸಿದ್ರೋ, ಇಡೀ ಕರ್ನಾಟಕ ಆ ಖುಷಿನ ಅನುಭವಿಸ್ತು. ವಾಪಸ್ ನೀವು ಕರ್ನಾಟಕದ ನೆಲಕ್ಕೆ ಕಾಲಿಟ್ಟ ತಕ್ಷಣ ಓಕೆ, ಸಿನಿಮಾಗೆ ವಾಪಸ್ ಬರೋಣ ಈಗ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.